ವೆಲ್ಕಮ್ ಟು ಗ್ರೀನ್ವಿಕ್ಸ್ ಅಗ್ರಿ ಪ್ರಾಕ್ಟಿಕಲ್ ಕ್ಲಾಸಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ತಿಳ್ಕೊಳ್ಳೋಣ. ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕು, ಹಾಗೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಲಾಸ್ಟ್ 21ನೇ ತಾರೀಕಿತ್ತು, ಅಂದರೆ ಈ ಮಂತು 21 ಲಾಸ್ಟ್ ಡೇಟ್ ಇತ್ತು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಟೈಮು. ಬಟ್ ಈಗ ಏನು ಮಾಡಿದ್ದಾರೆ ಅಂದರೆ ಕೆ ಇ ಅವರು ಮತ್ತು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬ್ಯಾಂಗ್ಳೂರ್ ಅವರು ರೀಶೆಡ್ಯೂಲ್ ಮಾಡಿದ್ದಾರೆ, ಡಾಕ್ಯುಮೆಂಟ್ ಅಪ್ಲೋಡಿಂಗ್ ರೀಶೆಡ್ಯೂಲ್ ಮಾಡಿದ್ದಾರೆ. ಈ ರೀಶೆಡ್ಯೂಲ್ ಟೈಮಿಂಗ್ಸ್ ಯಾವ ಥರ ಇದೆ, ಹಾಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು, ಹಾಗೆ ಈ ಒಂದು ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಲಿಸ್ಟ್ ಯಾವ ಥರ ಇದೆ, ಯಾವ ಥರ ಯಾವ ಡೇಟಿಗೆ ನಾನ್ ಎಲಿಜಿಬಲ್ ಲಿಸ್ಟ್ ಬಿಡ್ತಾರೆ, ಆ ನಾನ್ ಎಲಿಜಿಬಲ್ ಲಿಸ್ಟನ್ನ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಕಾಲೇಜ್ಗೆ ಹೋಗಿ ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು ಫಿಸಿಕಲಿ ಅಂತೇಳಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ನಿಮಗೆ ಡಾಕ್ಯುಮೆಂಟ್ಸ್ ಯಾವ್ದು ಬೇಕಂತಂದರೆ ಫಸ್ಟು ಇಲ್ಲಿ ವ್ಯವಸಾಯಗಾರರ ದೃಢೀಕರಣ ಪ್ರಮಾಣ ಪತ್ರ ಬೇಕಾಗಿರುತ್ತೆ. ಅಂದರೆ ಈ ಅಗ್ರಿಕಲ್ಚರಲ್ ಕೋಟಾ, ನೀವು ಅಗ್ರಿಕಲ್ಚರಲ್ ಕೋಟಾದಲ್ಲಿ ಎಕ್ಸಾಮ್ ಬರೀಬೇಕಂದ್ರೆ ಕಂಪ್ಲೀಟ್ ಏನಾಗಿಬೇಕಂದ್ರೆ ವ್ಯವಸಾಯಗಾರರ ದೃಢೀಕರಣ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಅಗ್ರಿಕಲ್ಚರಲ್ ಸರ್ಟಿಫಿಕೇಟ್. ಹಾಗೆ ಯಾರು ಅಗ್ರಿಕಲ್ಚರಲ್ ಸರ್ಟಿಫಿಕೇಟ್ ಪಡಿಬೋದು ಅಂತಂದರೆ ಯಾರು ಒಂದು ಪೇರೆಂಟ್ಸ್ ಹೆಸರಲ್ಲಿ ಲ್ಯಾಂಡ್ ಇರುತ್ತೆ, ಅಥವಾ ಅವರ ಒಂದು ತಾತ ಅಥವಾ ಅಜ್ಜಿಯವರ ಹೆಸರಲ್ಲಿ ಲ್ಯಾಂಡ್ ಇರುತ್ತೆ, ಅಂಥ ಸ್ಟೂಡೆಂಟ್ಸ್ಗಳು ಈ ಒಂದು ಅಗ್ರಿ ಕಲ್ಚರಿಸ್ಟ್ ಸರ್ಟಿಫಿಕೇಟ್ನ ಪಡಿಬೋದಾಗಿರುತ್ತೆ. ಅದರ ಜೊತೆಗೆ ಯಾರ ಒಂದು ಪೇರೆಂಟ್ಸ್ ಹೆಸರಲ್ಲಿ ಜಮೀನು ಇರಲ್ಲ, ಅವರು ಗ್ರ್ಯಾಂಡ್ ಪೇರೆಂಟ್ಸ್ ಹೆಸರಲ್ಲಿ ಜಮೀನು ಇರ್ತದಂತಲ್ಲ, ಅಂಥ ಸ್ಟೂಡೆಂಟ್ಸ್ಗಳು ಏನು ಮಾಡಬೇಕಾಗತ್ತಂತಂದರೆ ಕಂಪಲ್ಸರಿ ಅವರು ಫ್ಯಾಮಿಲಿ ಟ್ರೀ ಸರ್ಟಿಫಿಕೇಟ್ ಜೊತೆಗೇ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮಗೆ ಇದು ಕಂಪ್ಲೀಟ್ ವಿಡಿಯೋನ ನಾವು ಮೊದಲನೇ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಆ ವಿಡಿಯೋನ ನೋಡಿ ಅರ್ಥ ಆಗುತ್ತೆ. ಹಾಗೆ ಯಾರು ಲ್ಯಾಂಡ್ ಇಲ್ಲದೆ ಇರೋತಕ್ಕಂಥ ಸ್ಟೂಡೆಂಟ್ಸ್ಗಳು ಸಹ ಅವರು ಬರಿಬೋದು. ಯಾವ ಥರ ಅಂತ ಇಲ್ಲಿ ನೋಡ್ತಾ ಹೋಗೋದಾದರೆ ಅವರಿಗೆ ಅಗ್ರಿಕಲ್ಚರ್ ಲೇಬರ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಅಗ್ರಿಕಲ್ಚರ್ ಲೇಬರ್ ಸರ್ಟಿಫಿಕೇಟ್ ಇಲ್ಲಿದೆ ನೋಡಿ, ಅಗ್ರಿಕಲ್ಚರ್ ಲೇಬರ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಆ ಒಂದು ಅಗ್ರಿಕಲ್ಚರ್ ಲೇಬರ್ ಸರ್ಟಿಫಿಕೇಟ್ ಇಂದನೂ ಸಹ ನೀವು ಏನು ಮಾಡಬೇಕಾಗತ್ತಂದ್ರೆ ಅಗ್ರಿ ಕೋಟಾಗೆ ಅಪ್ಲೈ ಮಾಡ್ಬೋದು, ಮತ್ತು ಈ ಅಗ್ರಿ ಕೋಟಾದಲ್ಲಿ ಎಕ್ಸಾಮ್ ಬರಿಬೋದು. ಅದೇ ಥರ ಇನ್ನೊಂದು ಡಾಕ್ಯುಮೆಂಟ್ ಯಾವ ಥರ ಬೇಕಾಗುತ್ತಂದ್ರೆ ಫ್ಯಾಮಿಲಿ ಟ್ರೀ ಸರ್ಟಿಫಿಕೇಟ್, ಅಂದರೆ ವಂಶವೃಕ್ಷ ಅಂತಾರೆ. ಈ ವಂಶವೃಕ್ಷ ಅಥವಾ ಫ್ಯಾಮಿಲಿ ಟ್ರೀ ಸರ್ಟಿಫಿಕೇಟ್ ಯಾರಿಗೆ ಅವಶ್ಯಕತೆ ಇದೆ ಅಂತಂದರೆ ಯಾರ ಒಂದು ಪೇರೆಂಟ್ಸ್ ಹೆಸರಲ್ಲಿ ಜಮೀನು ಇರಲ್ಲ ಅಂಥ ಸ್ಟೂಡೆಂಟ್ಸ್ಗಳಿಗೆ ಇದು ಬೇಕಾಗುತ್ತೆ. ಅಂದರೆ ಫ್ಯಾಮಿಲಿ ಟ್ರೀ ಸರ್ಟಿಫಿಕೇಟ್ ಯಾವುದಕ್ಕೆ ಬೇಕಾಗುತ್ತಂದರೆ ಈಗ ಒಂದು ಪೇರೆಂಟ್ಸ್ ಇರ್ತಾರೆ, ಆ ಪೇರೆಂಟ್ಸ್ ಹೆಸರಲ್ಲಿ ಏನು ಹೊಲದು ಹೆಸರು ಉತಾರಿ ಅಥವಾ ಪಾಣಿ ಅಂತಾರಲ್ಲ, ಆ ಪಾಣಿ ಇರಲ್ಲ, ಅವರು ಗ್ರ್ಯಾಂಡ್ ಪೇರೆಂಟ್ಸ್ ಹೆಸರಲ್ಲಿ ಇರುತ್ತೆ ಅಂತಂದರೆ ಅಜ್ಜ ಅಥವಾ ತಾಯಿ ಅಜ್ಜ ಅಥವಾ ಅಜ್ಜಿಯವರ ಹೆಸರಲ್ಲಿ ಇರುತ್ತೆ. ಅಂಥ ಒಂದು ಸ್ಟೂಡೆಂಟ್ಸ್ಗಳಿಗೆ ಏನು ಮಾಡಬೇಕಾಗತ್ತಂದ್ರೆ ನೀವು ಅಗ್ರಿ ವಂಶವೃಕ್ಷ ತೆಗಿಸ್ಬೇಕಾಗತ್ತೆ. ಇಲ್ಲಿ ಕಂಪ್ಲೀಟಾಗಿ ಮತ್ತು ಇನ್ನೊಂದು ಡಾಕ್ಯುಮೆಂಟ್ ಏನಂತಂದರೆ ಅಫಿಡಿವಿಟ್ 1 ಫಾರ್ಮ್. ಅಫಿಡಿವಿಟ್ 1 ಫಾರ್ಮು ಯಾರು ಮೇಜರ್ ಸೋರ್ಸ್ ಆಫ್ ಇನ್ಕಮು ಓನ್ಲಿ ಅಗ್ರಿಕಲ್ಚರಿಂದ ಇರುತ್ತಲ್ಲ, ಅವರು ಏನು ಮಾಡಬೇಕಾಗತ್ತಂದ್ರೆ ಅಫಿಡಿವಿಟ್ 1 ಫಾರ್ಮು ತೆಗಿಸ್ಬೇಕಾಗತ್ತೆ. ಅಫಿಡಿವಿಟ್ 2 ಫಾರ್ಮ್ ಯಾರು ತೆಗಿಸ್ಬೇಕಾಗತ್ತಂತಂದರೆ ಅಗ್ರಿಕಲ್ಚರ್ ಇನ್ಕಮ್ ಜೊತೆಗೇನೆ ಏನು ಮಾಡಬೇಕಾಗುತ್ತೆ ಅವ್ರದ್ದು ಬಿಸ್ನೆಸ್ ಇನ್ಕಮು ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಸೆಕ್ಟರ್ ವರ್ಕ್ ಮಾಡ್ತಿದ್ರೆ ಅವರು ಸಹ ಈ ಅಫಿಡಿವಿಟ್ 2ನ ತೆಗಿಸ್ಬೇಕಾಗತ್ತೆ. ಅಫಿಡಿವಿಟ್ 1 ಅಷ್ಟೇ ಯಾರಿಗೆ ಅಂತಂದರೆ ಮೇಜರ್ ಸೋರ್ಸ್ ಆಫ್ ಇನ್ಕಮು ಅಗ್ರಿಕಲ್ಚರ್ ಇದೆ ಅಂತೇಳಿ. ಅಫಿಡಿವಿಟ್ 2 ಫಾರ್ಮು ಯಾರು ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಅದ್ರ ಜೊತೆಗೇನೆ ಹಾಗೆ ಬಿಸ್ನೆಸ್ ಆಗಲಿ ಅಥವಾ ಒಂದು ಗೌರ್ಮೆಂಟ್ ಜಾಬ್ದು ಸೆಕ್ಟರ್ ಗೌರ್ಮೆಂಟ್ ಜಾಬಲ್ಲಿ ಇರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಸ್ ಯಾರು ಇರ್ತಾರಲ್ಲ ಅವರು ಈ ಒಂದು ಅಫಿಡಿವಿಟ್ 2ನ ತೆಗಿಸ್ಬೇಕಾಗತ್ತೆ. ಅದ್ರ ಜೊತೆಗೇನೆ ಕ್ಯಾಸ್ಟ್ ಇನ್ಕಮು 2025 ಏಪ್ರಿಲಿಂದ 2026 ಮಾರ್ಚ್ ಒಳಗಡೆ ಇರ್ತಕ್ಕಂಥ ಒಂದು ಕ್ಯಾಸ್ಟ್ ಇನ್ಕಮ್ನ ಬೇಕಾಗುತ್ತೆ. ಯಾರ್ದು 5 ಇಯರ್ ವ್ಯಾಲಿಡಿಟಿ ಇರುತ್ತಲ್ಲ ಅವರು ಕಂಪಲ್ಸರಿ ರೀಪ್ರಿಂಟ್ ಮಾಡಿಸ್ಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಹೋಗೋದಾದರೆ ನಿಮಗೆ ಇಲ್ಲಿ ಮೇನ್ ಆಗಿ ನೋಡ್ತಾ ಹೋಗೋದಾದರೆ ಈ ಟೈಮಿಂಗ್ ಶೆಡ್ಯೂಲ್ನ ಇಲ್ಲಿ ನೋಡಬೇಕಾಗುತ್ತೆ ನೀವು. ಡಾಕ್ಯುಮೆಂಟ್ ಅಪ್ಲೋಡಿಂಗ್ ನಿಮಗೆ ಟೈಮಿಂಗ್ಸ್ ಯಾವ ಥರ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ನೋಡಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. 27ರಿಂದ 4/5/2026 ಡಾಕ್ಯುಮೆಂಟ್ ಅಪ್ಲೋಡಿಂಗ್ಗೆ ಟೈಮ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. 27ರಿಂದ 4/5/2026 ಇಲ್ಲಿ ಏನು ಮಾಡ್ತಾರೆ ಅಂದರೆ 12 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ಇದನ್ನು ಒಂದು ಏನಂತಂದರೆ ನಿಮಗೆ ಅಗ್ರಿಕಲ್ಚರಲ್ ಕೋಟಾದಲ್ಲಿ ಡಾಕ್ಯುಮೆಂಟ್ ಅಪ್ಲೋಡಿಂಗ್ಗೆ ಇಲ್ಲಿ ಅವರು ಅವಕಾಶ ಕೊಟ್ಟಿರ್ತಾರೆ. ಅದರ ಜೊತೆಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಥರ ನಡೆಯುತ್ತಂದರೆ ನಿಮ್ಮ ಒಂದು ರೆಸ್ಪೆಕ್ಟಿವ್ ಸೆಂಟ್ರಲ್ಲಿ, ನಿಮ್ಮ ಒಂದು ರೆಸ್ಪೆಕ್ಟಿವ್ ಯೂನಿವರ್ಸಿಟಿನಲ್ಲಿ ಅವರವರ ಒಂದು ಕಮಿಟಿ ಮುಖಾಂತರ ಎಲಿಜಿಬಲು ಮತ್ತು ನಾನ್ ಎಲಿಜಿಬಲ್ ಸ್ಟೂಡೆಂಟ್ಸ್ಗಳದ್ದು ವೆರಿಫಿಕೇಷನ್ ನಡೆಯುತ್ತೆ ಫ್ರೆಂಡ್ಸ್. ಅದನ್ನು ಎಲಿಜಿಬಲ್ ಸ್ಟೂಡೆಂಟ್ಸು ಮತ್ತು ನಾನ್ ಎಲಿಜಿಬಲ್ ಸ್ಟೂಡೆಂಟ್ಸು ನಿಮಗೆ ಅಲ್ಲಿ ಪ್ರಿಪೇರ್ ಮಾಡಿ ಅವ್ರು ಯಾವಾಗ ಬಿಡ್ತಾರಂತ ಹೋಗ್ತಾ ಹೋಗೋದಾದರೆ ನಿಮಗೆ ಇಲ್ಲಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿ, ನಾನ್ ಎಲಿಜಿಬಲ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ 7/5/2026 7/5/2026
ಇಲ್ಲಿ KE ವೆಬ್ಸೈಟಲ್ಲಿ ಅವರು ಕಂಪಲ್ಸರಿ ಬಿಡ್ತಾರೆ ಫ್ರೆಂಡ್ಸ್. ಅವರು ಇದನ್ನೆಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಅವರು ಪ್ರಿಪೇರ್ ಮಾಡೋದು ಯಾವಾಗತ್ತಂದರೆ 28/4/2026ನೇ ತಾರೀಕಿನಲ್ಲಿ ಅವರು ಈ ಒಂದು ನಿಮ್ಮದು ಎಲಿಜಿಬಲ್ ಕ್ಯಾಂಡಿಡೇಟು ಮತ್ತು ನಾನ್ ಎಲಿಜಿಬಲ್ ಕ್ಯಾಂಡಿಡೇಟು ಪ್ರಿಪೇರು ಮಾಡ್ತಾರೆ. ಬಟ್ ಅಫಿಷಿಯಲಿ ನಿಮ್ಮ ವೆಬ್ಸೈಟಲ್ಲಿ ಯಾವಾಗ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದರೆ ಎಲಿಜಿಬಲ್ ಕ್ಯಾಂಡಿಡೇಟು ಮತ್ತು ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ದು ಇಲ್ಲಿ 7/5/2026ರಂದು ಬಿಡ್ತಾರೆ ಫ್ರೆಂಡ್ಸ್. ಅದ್ರ ಜೊತೆಗೆ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಯಾವಾಗ ಬಿಡ್ತಾರೆ ಅಂತಂದರೆ 8/5/2026ರಿಂದ 10/5/2026 ಬಿಫೋರ್ 7 AM ಅಂತಂದರೆ ಮಾರ್ನಿಂಗ್ 7 AM ಒಳಗಡೆನೆ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಎಕ್ಸಾಮ್ ಪ್ರಾಕ್ಟಿಕಲ್ ಎಕ್ಸಾಮ್ ಕಂಪ್ಲೀಟ್ಲಿ ಕರ್ನಾಟಕದಲ್ಲಿ 17 ಸೆಂಟ್ರಲ್ಲಿ ಮಾತ್ರ ಈ ಎಕ್ಸಾಮ್ನ ನಡೆಸ್ತಾರೆ ಫ್ರೆಂಡ್ಸ್. ಹಾಗೆ ಈ ಎಕ್ಸಾಮ್ ಟೈಮ್ ಟೇಬಲ್ ನೋಡ್ತಾ ಹೋಗೋದಾದರೆ 10/5/2026ರಂದು ಮಾರ್ನಿಂಗ್ 9ರಿಂದ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಮಾರ್ನಿಂಗ್ 9ರಿಂದ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೀವು ಯಾರ ಎಕ್ಸಾಮ್ ಬರೀತಿರಲ್ಲ ಆ ಸ್ಟೂಡೆಂಟ್ಸ್ಗಳು ಬಿಫೋರ್ 8 AM ಒಳಗಡೆ ಅಂದರೆ ಮಾರ್ನಿಂಗ್ 8ರ ಒಳಗಡೆ ನೀವು ಸೆಂಟರ್ನ ರೀಚ್ ಆಗಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ರಿಸಲ್ಟ್ ಟೈಮ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನೋಡಿ ಇಲ್ಲಿ. ನೀವು ಎಕ್ಸಾಮ್ ಬರೆದು ಆದಮೇಲೆ 14/5/2026 ಆಫ್ಟರ್ 11 AM ಅಂತ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ಆಫ್ಟರ್ 11 AM ಅಂತ ಮೆನ್ಷನ್ ಮಾಡಿದ್ದಾರೆ. ಆ ಒಂದು 11 AMಗೆ ನಿಮ್ಮ ಒಂದು KE ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮ್ಮ ರಿಸಲ್ಟ್ನು ಅವರು ಅನೌನ್ಸ್ ಮಾಡ್ತಾರೆ ಫ್ರೆಂಡ್ಸ್. ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗ 21ನೇ ತಾರೀಕು ಇವತ್ತಿನ ದಿನ ದಿಸ್ ಮಂತ್ ಅಂದರೆ ಇವತ್ತಿನ ತಿಂಗಳು ಇದೆಯಲ್ಲ, ಈ ತಿಂಗಳಲ್ಲಿ 21ನೇ ತಾರೀಕು ಲಾಸ್ಟ್ ಅವರು ಮೆನ್ಷನ್ ಮಾಡಿದ್ರು ಡಾಕ್ಯುಮೆಂಟ್ ಅಪ್ಲೋಡಿಂಗ್. ಬಟ್ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ಗುಡ್ ನ್ಯೂಸ್ನ ನೀವು ಏನು ಮಾಡ್ಬೇಕಂದ್ರೆ ಅಪಾರ್ಚುನಿಟಿನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಡಾಕ್ಯುಮೆಂಟ್ ಯಾರ್ಯಾರು ಅಪ್ಲೋಡ್ ಮಾಡಿಲ್ಲಲ್ಲ ಅವರು ಕ್ಲೀನಾಗಿ ಅಪ್ಲೋಡ್ ಮಾಡಿ ಅಂತ ನಿಮಗೆ ಈ ನಮ್ಮ ಒಂದು ಗ್ರೀನ್ವಿಕ್ಸ್ ಅಕಾಡೆಮಿಯಿಂದ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಿದ್ದೀವಿ. ಅದ್ರ ಜೊತೆಗೆ ಇಲ್ಲಿ ನೀವು ನೋಟ್ ಮಾಡ್ಕೋಬೇಕಾಗಿರೋದು ಏನಂತಂದರೆ ಕರ್ನಾಟಕದಲ್ಲಿ ನಿಮಗೆ ಕಂಪ್ಲೀಟ್ಲಿ 17 ಸೆಂಟ್ರಲ್ಲಿ ಮಾತ್ರ ಇದು ಎಕ್ಸಾಮ್ ನಡೆಯುತ್ತೆ ಫ್ರೆಂಡ್ಸ್. ನಿಮಗೆ ಯಾವುದೇ ಏನಾದರೂ ಪ್ರಾಬ್ಲಮ್ಮು ಆಯಿತು ಅಂತಂದರೆ ಈ ಸೆಂಟ್ರಿಂದ ನಿಮಗೆ ಅಫಿಷಿಯಲ್ KE ವೆಬ್ಸೈಟಲ್ಲಿನೇ ಸಹ ನಿಮಗೆಲ್ಲನೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಈ ಕೆಳಗಡೆ ಇರ್ತಕ್ಕಂಥ ನಂಬರ್ಸ್ಗಳನ್ನು ಕೊಟ್ಟಿರ್ತೀವಿ. ಆ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಅದೇ ಥರ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕಂಪ್ಲೀಟ್ ನಿಮಗೆ ಗೈಡೆನ್ಸ್ ಬೇಕು, ಹಾಗೆ ಕಂಪ್ಲೀಟ್ ಒಂದು ನಾವು ಮೋರ್ ದೆನ್ 192+ ತೆಗಿಬೇಕು ಅಂತಂದರೆ ನಮ್ಮ ಒಂದು ಗ್ರೀನ್ವಿಕ್ಸ್ ಅಕಾಡೆಮಿ ಅಂತ ಪ್ಲೇಸ್ಟೋರಲ್ಲಿ ಆ್ಯಪ್ ಇದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಆ ಆ್ಯಪ್ ಮುಖಾಂತರ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ನಮ್ಮ ಕ್ಲಾಸಸ್ನ ನೀವು ಕೋರ್ಸ್ನ ನೀವು ಬೈ ಮಾಡಿಕೊಂಡು ನೀವು ಅಲ್ಲಿ ಪರ್ಫೆಕ್ಟ್ ಆಗ್ಬೋದು. ಅದರ ಜೊತೆಗೇನೆ ನಮ್ಮ ಒಂದು ಟೆಲಿಗ್ರಾಮ್ನು ಸಹ ನಿಮಗೆ ಲಿಂಕ್ ಕೊಟ್ಟಿರ್ತೀವಿ. ಆ ಟೆಲಿಗ್ರಾಮಲ್ಲಿ ಪ್ರತಿಯೊಂದು ಅಪ್ಡೇಟ್ಸು ಕೂಡ ನಮ್ಮ ಒಂದು ಟೆಲಿಗ್ರಾಮಲ್ಲಿ ನಿಮಗೆ ನೀಟಾಗಿ ಕೊಟ್ಟಿರ್ತೀವಿ. ಸೊ ಆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟ್ಸ್ನ ನೀವು ತೊಗೋಬೋದು. ಆ ಟೆಲಿಗ್ರಾಮ್ ಲಿಂಕು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಮತ್ತು ಆ್ಯಪ್ ಲಿಂಕು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಅಲ್ಲಿ ನೀವು ಹೋಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಇನ್ನು ಯಾವುದೇ ಡೌಟ್ಸ್ ಆಗಲಿ ನೀವು ನಮ್ಮ ಒಂದು ಕಾಮೆಂಟ್ ಬಾಕ್ಸಲ್ಲಿ ನೀವು ಹಾಕಿದರೆ ಅದಕ್ಕೆ ನಾವು ರಿಪ್ಲೈ ಮಾಡಿ ನಿಮ್ಮ ಒಂದು ಕ್ವಶನ್ಗೆ ನಾವು ಆನ್ಸರ್ ಮಾಡ್ತೀವಿ. ಅದೇ ಥರ ನಿಮಗೆ ಇನ್ನೊಂದು ಬೆಸ್ಟ್ ಆಪರ್ಚುನಿಟಿ ಅಂತಂದರೆ ಪ್ರತಿ ದಿವಸ 7:00ವರೆಗೆ ನಾವು ನಮ್ಮ ಒಂದು ಗ್ರೀನ್ವಿಕ್ಸ್ ಅಗ್ರಿ ಪ್ರಾಕ್ಟಿಕಲ್ ಕ್ಲಾಸಸ್ ಅಂತೇಳಿ ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಟೆಲಿಗ್ರಾಮ್ ಗ್ರೂಪು ಸಹ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಅಲ್ಲಿ ಪ್ರೀ ಮಾಕ್ ಟೆಸ್ಟ್ ಅವೈಲೇಬಲ್ ಇರುತ್ತೆ. ಅಲ್ಲೂ ಸಹ ಆ ಗ್ರೂಪಲ್ಲಿ ಜಾಯ್ನ್ ಆಗಿ ನೀವು ಆ ಪ್ರೀ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಅದು ಪ್ರತಿ ದಿವಸ 7 ಗಂಟೆಗೆ ಅಂದರೆ ನೈಟ್ 7 ಗಂಟೆಗೆ, ಈವ್ನಿಂಗ್ 7 ಗಂಟೆಗೆ ಆ ಎಕ್ಸಾಮ್ ನಡೆಯುತ್ತೆ. ಅದೇ ಥರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂಥೇಳಿ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಎವ್ರಿವನ್.